ಪುರಸಭೆ ವ್ಯಾಪ್ತಿಗೆ ಬರುವಂಥ ಶಾಂತನಗರ್ ಬಿಡಿ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನಿವಾಸಿಗಳು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಬಡಾವಣೆಯಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಹಾಗೂ ಉತ್ತಮ ರಸ್ತೆ ವ್ಯವಸ್ಥೆ ಕೂಡ ಇರುವುದಿಲ್ಲ. ನಿವಾಸಿಗಳಲ್ಲಿ ಅಸಮಾಧಾನ ಉಂಟು ಮಾಡಿದೆ. ಮಳೆಗಾಲದಲ್ಲಿ ರಸ್ತೆಗಳು ಕೆಸರಮಯವಾಗುವುದರಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳು ಸಂಚರಿಸಲು ತೊಂದರೆ ಅನುಭವಿಸುವಂತಾಗಿದೆ. ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲದ ಕಾರಣ ಕೊಳಚೆ ನೀರು ಸರಾಗವಾಗಿ ಹರಿದು ಹೋಗದೆ ನಿಂತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಆತಂಕವು ಎದುರಾಗಿದೆ. ಇನ್ನು ಕುಡಿಯುವ ನೀರಿನ ಸಮಸ್ಯೆಯು ನಿವಾಸಿಗಳನ್ನು ಕಾಡುತ್ತಿದೆ. ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪುರಸಭೆ ವ್ಯಾಪ್ತಿಯಲ್ಲಿರುವ ಬಡಾವಣೆಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವ ಸ್ಥಳೀಯ ಆಡಳಿತದ ಜವಾಬ್ದಾರಿಯಾಗಿದ್ದು, ಶಾಂತನಗರ್ ಬಿಡಿ ಲೇಔಟ್ನ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸಬೇಕು ಎಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ರಸ್ತೆ, ಚರಂಡಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ತುರ್ತಾಗಿ ಕಲ್ಪಿಸಿ ಬಡಾವಣೆಯ ಸಮಗ್ರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ನಿವಾಸಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಬಿಡಿ ಲೇಔಟ್ನಲ್ಲಿ ಬಂದಿದ್ದೇವೆ. ಬಿಡಿ ಲೇಔಟಿನ ಸಮಸ್ಯೆ ಏನಿದೆ ಜನರಿಗೆ ಕೇಳೋಣ ಬನ್ನಿ. अस्सलाम वालेकुम। क्या बोल बेटा बोल। यहाँ मैं बीडी लेआउट में मैं रहती हूँ। बीडी लेआउट से बात कर रही हूँ। यहाँ पे ना नालियाँ की फैसिलिटी है, ना 20 रोड साल की से हम फैसिलिटी है। यहाँ आके हम 10-15 साल हो गया। यहाँ पे क्या भी वैसा फैसिलिटीज नहीं है, तो म्युनिसिपैलिटी को बहुत बार गए बोल। चलने फिरने बहुत मुश्किल हो रही है। म्यूनसिपाल्टी बहुत बार जाकर आए तो क्या भी यहाँ पे यही नहीं ले रहे की जिम्मेदारी को, से काम ही नहीं कर रहे। और बच्चे तकलीफ हो रहे थे। हाँ, बच्चे चलने फिरने तकलीफ हो रही है सर, पानी तो दिख रहा है ठहरा हुआ। ಹೆಸರು ಮೊಹಮ್ಮದ್ ರಫೀಕ್ ಜೇವರ್ಗಿಕರ್. ಇನ್ನು ಶಿಕ್ಷಕ ಪ್ರವೃತ್ತಿಯಲ್ಲಿದ್ದೇನೆ. ನಾವು ಇಲ್ಲಿ ಶಾಂತನಗರ್ ಬಿಡಿ ಲೇಔಟ್ನಲ್ಲಿ ಸುಮಾರು 30 ವರ್ಷದಿಂದ ಇಲ್ಲಿ ಮನೆ ಕಟ್ಟು ಬಾಳ್ತಾ ಇದ್ದೇವೆ. ಇಲ್ಲಿನ ವ್ಯವಸ್ಥೆ ಪೂರ ಹದಗೆಟ್ಟಿದೆ. ಒಂದು ಸುರಕ್ಷಿತವಾದ ಚರಂಡಿ ಇಲ್ಲ, ರೋಡ್ ಇಲ್ಲ, ಜನ ಗೊಳೋ ಅಂತ ಬಡ್ದಾಡ್ತಾ ಇದ್ದಾರೆ. 10 ಸಲ ನಾವು ಮುನ್ಸಿಪಾಲ್ಟಿಗೆ ಹೋದೆವು, ಆದರೂ ನಮ್ಮ ಧ್ವನಿ ಯಾರೂ ಕೇಳೋರಿಲ್ಲ. ಮಾನ್ಯ ಶಾಸಕರು ಮತ್ತು ಮುನ್ಸಿಪಾಲ್ಟಿ ಅಧ್ಯಕ್ಷರು ಈ ನಮ್ಮ ಕಡೆ ಸ್ವಲ್ಪ ಗಮನವಿಟ್ಟು ಲಕ್ಷ್ಯವಿಟ್ಟು ನಮ್ಮ ಈ ಸಮಸ್ಯೆಯನ್ನು ಪರಿಹರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುತ್ತೇವೆ. ಇದು ಏರಿಯಾ ಬಿಡಿ ಲೇಔಟ್ ಜೇವರ್ಗಿಯ ಹಾರ್ಟ್ ಇದೆ. ಇಲ್ಲಿ ಕಾಲೇಜು ಸಮೀಪ ಇದೆ, ಬಸ್ ಸ್ಟ್ಯಾಂಡ್ ಸಮೀಪ ಇದೆ. ಇಂಥ ಚರಂಡಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. 8 ದಿವಸಕ್ಕೊಮ್ಮೆ ನೀರು ಬರ್ತದೆ. ಮಳೆಗಾಲ ಬಂತಂದರೆ ಎಲ್ಲ ಚರಂಡಿ ನೀರು ಮನೆ ಸುತ್ತ ನೀರು ನಿಂತಿರ್ತದೆ. ಸೊಳ್ಳೆಗಳ ಕಾಟ, ಹಾವು, ಚಿಕ್ಕ ಮಕ್ಕಳು ಶಾಲೆಗೆ ಹೋಗೋಕ್ಕೆ ಬರುವುದಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಎಲ್ಲ ಅವ್ಯವಸ್ಥೆ ಆಗಿದೆ ಸರ್. ಜೇವರ್ಗಿಯ ಹಾರ್ಟ್ ಸಿಟಿಯ ಹಾರ್ಟ್ ಇದು ಒಂದು ಹೃದಯದ ಭಾಗ. ಇದು ನಮ್ಮ ಹತ್ತಿರ KB ಹತ್ತಿರ ಇದೆ, ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ, ತರಕಾರಿ ಮಾರ್ಕೆಟ್ ಹತ್ತಿರ ಇದೆ. ಎಲ್ಲ ಮೊಟ್ಟ ಮೊದಲಾಗಿ ಇದು ಕಾಲೋನಿ ಇಲ್ಲೇ ಆಗಿದೆ. ಆದರೆ ಕಾಲೋನಿಯಲ್ಲಿ ಯಾವುದೇ ಸವಲತ್ತುಗಳು ಇಲ್ಲ, ಎಲ್ಲ ಅವ್ಯವಸ್ಥೆ ಆಗಿದೆ. ದಯಮಾಡಿ ಈ ನಮ್ಮ ಕೂಗು, ಈ ನಮ್ಮ ರಿಕ್ವೆಸ್ಟ್ ಆಲಿಸಿದರೆ ಚೆನ್ನಾಗಿರುತ್ತದೆ. ಒಂದು ವೇಳೆ ಇದನ್ನು ನಮ್ಮ ಬೇಡಿಕೆ ಈಡೇರದಿದ್ದರೆ ನಾವು ಉಗ್ರವಾದ ಹೋರಾಟ ಮಾಡುತ್ತೇವೆ. ಮುನ್ಸಿಪಾಲ್ಟಿಯನ್ನು ಮುತ್ತಿಗೆ ಹಾಕಿ ಮಾನ್ಯ ಶಾಸಕರು ಬರುವವರೆಗೆ ನಾವು ಅಲ್ಲಿಂದ ತಲುಗುವುದಿಲ್ಲ. ಅದು ನಮ್ಮ ಸಮಸ್ಯೆ ಬಗೆಹರಿಯುವ ತನಕ ನಾವು ಹೋರಾಡುತ್ತೇವೆ ಅಂತ ಈ ಮೂಲಕ ಹೇಳ್ತೇವೆ. ಶಾಸಕರಿಗೆ ಮತ್ತು ಮುನ್ಸಿಪಾಲ್ಟಿಯ ಅಧ್ಯಕ್ಷರು ಮೆಂಬರ್ಗಳಿಗೆ ಕೂಗು ಹೋಗಿ ಅವರ ಕಿವಿಯನ್ನು ತಟ್ಟಿ ನಮ್ಮ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ನನ್ನ ಹೆಸರು ರಣಧರ್ ಕುಮಾರ್ ಬಿ ಕೊಂಬಿನ್ಕರ್ ಅಂತೇಳಿ. ಏನಪ್ಪ ಅಂತಂದ್ರೆ ಬಿಡಿ ಲೇಔಟ್ ಇದು ಜೇವರ್ಗಿ ತಾಲೂಕಿನ ನಗರ ಒಂದು ಬಿಡಿ ಲೇಔಟ್. ಏನಪ್ಪ ಅಂತಂದ್ರೆ ಇದು 30 ವರ್ಷದ ಲೇಔಟ್ ಇದೆ. ಯಾಕಪ್ಪ ಅಂತಂದ್ರೆ ಇದು ಭಾಳ ವರ್ಷದಿಂದ ಲೇಔಟ್ ಇದೆ. ಏನಪ್ಪ ಅಂದ್ರೆ ಇಲ್ಲಿ CC ವ್ಯವಸ್ಥೆ ಇಲ್ಲ, ಏನು ಚರಂಡಿ ಅಂತೂ ಮೊದಲೇ ಇಲ್ಲ. ಸಾರ್ವಜನಿಕರಿಗೆ ತಿರುಗಾಳಕ್ಕೆ ಅಸ್ವ್ಯಸ್ತ ಆಗ್ಲತ್ತದ. ಮತ್ತು ಮೇಲಾಗಿ ಅಧಿಕಾರಿಗಳು ಗಮನಕ್ಕಿದೆ ಸರ್, ಇದು ಹಿಂಗೆ ಆದ ಅಂತ ಮೆಂಬರ್ಗಳ ಗಮನಕ್ಕೂ ಇದೆ. ಈ ವಾರ್ಡ್ ಮೆಂಬರ್ ಗಮನಕ್ಕಿದ್ರು ಅವರು ಈ ಬಿಲ್ ಏನಾಯ್ತು, ಈ ಬಿಲ್ ಬೇಕಲ್ಲ. ಇಲ್ಲಿ ಒಂದು ವಾರ್ಡಿಗೆ ಏನಪ್ಪ ಅಂತಂದ್ರೆ ಇಷ್ಟಿಷ್ಟು ಹೊಡೆದಾಕ್ತಾರೆ.
ಒಂದು ತಾಲೂಕಿಗೆ ಒಂದು ವಾರ್ಡ್ನಾಗ ಕೆಲಸ ಮಾಡ್ಬೇಕಾದ್ರೆ 23 ವಾರ್ಡ್ ಅವು. 23 ವಾರ್ಡಿಗೂ ಏನಪ್ಪ ಅಂದ್ರೆ ಒಂದು 10 ಲಕ್ಷ 20 ಲಕ್ಷ ಅಂತೇಳಿ ಅಂದ್ರೆ ಟೆಂಡ್ರ್ ಕರೆದು ದುಡ್ಡು ಇಟ್ಟಿರ್ತಾರೆ. ಈ ದುಡ್ಡು ಎಲ್ಲಿಗೋಯ್ತು? ಈ ಅನುದಾನ ಎಲ್ಲಿಗೋಯ್ತು? ಇದು ಯಾಕಪ್ಪ ಅಂತಂದ್ರೆ ಈಗ ನಮ್ಮ ಮೂಲಭೂತ ಸೌಕರ್ಯ ಭಾಳ ಇಂಪಾರ್ಟೆಂಟ್ ಅದ. ಕುಡಿಯೋ ನೀರಿಂದು ಒಂದು ಚರಂಡಿ ಇರಬೇಕು, ಮತ್ತು UGD ಕಲೆಕ್ಷನ್ ಇರಬೇಕು, ಶೌಚಾಲಯ ಇರಬೇಕು, ಮತ್ತೇನಪ್ಪ ಬೀದಿ ಲೈಟ್ ಇರಬೇಕು, ತಿರುಗಾಡೋಕೆ ರಸ್ತೆ ಚೆಂದಾಗಿರ್ಬೇಕು. ಮತ್ತು ಇವು ಯಾವೂ ಇರಲಿಲ್ಲ ಅಂತಂದ್ರೆ ನಾವು ಯಾರಿಗೆ ಕೇಳಮಿ? ಶಾಸಕರ ಗಮನಕ್ಕಿದೆ, ಶಾಸಕರ ಗಮನಕ್ಕಿದ್ರೂ ಶಾಸಕರ ತಲೆ ಕೆಡಿಸ್ಕೊತಾ ಇಲ್ಲ. ಯಾಕೋ ಗೊತ್ತಿಲ್ಲ, ಅದ್ರ ಬಗ್ಗೆದಾಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಸತತವಾಗಿ ಪ್ರತಿಯೊಂದು ಹಳ್ಳಿನೂ ಹೋಗ್ಲಕತ್ತೀವಿ, ಮತ್ತೇನಪ್ಪ ಅಂದ್ರೆ ಪ್ರತಿಯೊಂದು ವಾರ್ಡ್ನೂ ತಿರುಗಾಡಿ ನೋಡ್ಲಕತ್ತೀವಿ. ಯಾಕಂತಂದ್ರೆ ನಮ್ಮ ತಾಲೂಕಿನಾಗ ಯಾಕೆ ಸಮಸ್ಯೆ ಇದೆ? ಎಲ್ಲ ತಾಲೂಕು ಅಭಿವೃದ್ಧಿ ಆಗಿದೆ, ನಮ್ಮ ತಾಲೂಕಿನಾಗ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಅಧಿಕಾರ ಅಂತೇಳಿ ಹೇಳ್ತೀರಿ ನೀವು ಭಾಷಣದಾಗ, ಶಾಸಕರೇ ಯಾಕೆ ಆಗಿಲ್ಲ? ಇಲ್ಲಿ ಬರ್ತಕ್ಕಂಥ ಸವಲತ್ತು ಏನಾಗಿದೆ? ಇಲ್ಲಿ ಬರ್ತಕ್ಕಂಥ ದುಡ್ಡು ಎಲ್ಲಿಗೆ ಹೋಗಿದೆ? ಪಬ್ಲಿಕ್ ದುಡ್ಡು ಸರ್, ಇದು ನೀವು ಕೊಡೋದೇ ನಮ್ಮ ಪಬ್ಲಿಕ್ ದುಡ್ಡು. ನಾವು ನಮ್ಮ ದುಡ್ಡು ಕೇಳಕ್ಕೆ ನಿಮ್ಮ ಹತ್ರ ಭಿಕ್ಷೆ ಬೇಡ್ಲಕತ್ತೀವಿ. ನಾವು ತಿರುಗಾಡ್ಲಕ್ಕ ಈ ರಸ್ತೆ ತಿರುಗಾಡ್ತೀವಿ ಅಂದ್ರೆ ಇದಕ್ಕೆ ನಾವು ತೆರಿಗೆ ಕಟ್ತೀವಿ ಸರ್. ಯಾವುದೋ ಒಂದು ರೂಪದಾಗ ತೆರಿಗೆ ತೊಗೋತೀರಿ ನೀವು. ನಮ್ಮ ಮನೆ ತೆರಿಗೆ ಕಟ್ತೀವಿ, ಲೈಟ್ ಬಿಲ್ ಕಟ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ, ನೀರಿನ ಬಿಲ್ ಕಟ್ತೀವಿ, ಮತ್ತು ಎಲ್ಲ ರೀತಿಯಲ್ಲಿ ಟ್ಯಾಕ್ಸ್ ತೊಗೋತೀರಿ ಅಂತಂದಾಗ, ತೆರಿಗೆ ತೊಗೋತೀರಿ ಅಂದಾಗ ನಮಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ. ಮೇನ್ ಬದುಕ್ಲಕ್ಕ ಅವಕಾಶ ಇವೆಯಲ್ಲ. ಮೇನ್ ಚರಂಡಿ ಇರಬೇಕು, ಏನಪ್ಪ ಅಂತಂದ್ರೆ CC ರೋಡ್ ಇರಬೇಕು, ಬೀದಿ ಲೈಟ್ ಇರಬೇಕು, ಕುಡಿಯೋ ನೀರು ಇರಬೇಕು. ಎಲ್ಲ ನೋಡ್ರಿ, ಇವೆಲ್ಲ ಕಂಟಿ ಯಾವ ಥರ ಬರಬೇಕು, ಯಾವ ಥರ ಬರಬೇಕು? ಇಲ್ಲೆಲ್ಲ ಸ್ವಚ್ಛತೆ ಇರಬೇಕು, ಇಲ್ಲೆಲ್ಲ ಸ್ವಚ್ಛತೆ ಇರಬೇಕು. ಇಲ್ಲಿ ನೋಡ್ರಿ, ಈ ಥರ ಎಲ್ಲ ಇರಬೇಕು. ಇಲ್ಲೆಲ್ಲ ಏನಪ್ಪ ಅಂದ್ರೆ ಟೀಚರ್ಸ್ಗಳು, ಒಳ್ಳೆ ಅಧಿಕಾರಿಗಳು, ಗೌರ್ಮೆಂಟ್ ಸರ್ವೆಂಟೇ ಎಂಪ್ಲಾಯರೇ ಇಲ್ಲಿ ಇರೋದು, ಗೌರ್ಮೆಂಟ್ ಎಂಪ್ಲಾಯರೇ. ಬಟ್ ಆದ್ರೂ ಅವರು ಶಿಕ್ಷಕರು ದೊಡ್ಡ ಅಧಿಕಾರಿ ಇದ್ರೂ ಅವ್ರು ಯಾಕೋ ಕಣ್ಣು ಮುಚ್ಕೊಂಡು ತಿರುಗಾಡ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ. ಇಲ್ಲಿ ಮೈ ತಗೊಂಡು ನೀರೆಲ್ಲಿಗೆ ಹೋಗ್ಬೇಕು, ಬಟ್ಟೆ ಒಗೆದು ನೀರೆಲ್ಲಿಗೆ ಹೋಗ್ಬೇಕು, ಬಾಂಡೆ ತೊಳೆದು ನೀರೆಲ್ಲಿಗೆ ಹೋಗ್ಬೇಕು, ಕಾಲು ತಕ್ಕೊಂಡು ನೀರೆಲ್ಲಿಗೆ ಹೋಗ್ಬೇಕು. ಒಟ್ಟು ನೀರು ಹೋಗ್ಲಕ್ಕೆ ಒಂದು ಜಾಗ ಬೇಕಲ್ರಿ ಶಾಸಕರೇ. ಇಲ್ಲಿ ಇರ್ತಕ್ಕಂಥ ಪುರಸಭೆ ಅಧಿಕಾರಿಗಳಿಗೂ ನಾವು ಮನವಿ ಮಾಡ್ಕೊಂಡೆವು, ಹಲವಾರು ಸಲ ಮನವಿ ಮಾಡ್ಕೊಂಡೆವು. 23 ವಾರ್ಡಲ್ಲೂ ಇದೇ ಸಮಸ್ಯೆ ಇದೆ ಅಂತೇಳಿ ಮೊನ್ನೆ ಆದ್ರೂ ಹೇಳಿವಿ. ಮತ್ತು ಮೇಲಾಗಿ ಏನಪ್ಪ ಅಂತಂದ್ರೆ ದಂಡಾಧಿಕಾರಿಗಳ ಗಮನಕ್ಕೂ ನಾವು ತಂದಿದ್ವಿ, ಮೇಡಮ್ ಈ ಥರ ಇದೆ ಅಂತೇಳಿ. ಯಾಕೆ ಗೊತ್ತಿಲ್ಲ. ಈಗೇನಂತಂದ್ರೆ ಇದು ಆಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಏನಪ್ಪ ಅಂತಂದ್ರೆ ಪುರಸಭೆ ಮುತ್ತಿಗೆ ಆಗ್ತದೆ. ಎಲ್ಲ ಅಧಿಕಾರಿಗಳಿಗೂ ನಾವು ಹೇಳೋದಂದ್ರೆ ಮನವಿ ಮಾಡ್ಕೋದೇನಪ್ಪ ಅಂತಂದ್ರೆ ಈ ಕಡೆ ಒಂದು ಸ್ವಲ್ಪ ಗಮನ ಹರಿಸಿದ್ವಿ. ಶಾಸಕರನ್ನು ಈ ಕಡೆ ಗಮನ ಹರಿಸ್ಬೇಕು. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವಲ್ಲ, ಜನರು ಕೊಡ್ತಾರೆ ತೀರ್ಪು. ನಾವು ಕೊಡೋರಲ್ಲ ಸರ್, ಜನರು ಕೊಡ್ತಾರೆ. ಯಾಕಂದ್ರೆ ಎಚ್ಚರಿಸ್ಲಕತ್ತೀವಿ, ಪ್ರತಿಯೊಂದು ಏರಿಯಾ ಪ್ರತಿಯೊಂದು ಹಳ್ಳಿ ತಿರುಗಾಡಿ ಎಚ್ಚರಿಸ್ಲತ್ತೀನ. ಯಾಕೆ ಎಚ್ಚರಿಸ್ಲತ್ತೀನಿ ಅಂತಂದ್ರೆ ಎಷ್ಟು ದಿನ ಆಯ್ತು ನಾವು ಇದೇ ಪಾಟ್ನಾಗ ತಿರುಗಾಡತ್ತೀವಿ. ಏನು ನೀವು ಕಾರ್ನಾಗ ತಿರುಗಾಡ್ತೀರಿ, ನೆಲದ ಮೇಲೆ ನೆಲ ಮೇಲೆ ತಿರುಗಾಡ್ತೀರಿ. ಏನು ನಾವು ಬಡ್ರಾಗೆ ಯಾರ, ಶ್ರೀಮಂತರಾಗೆ ಯಾರ, ಏನು ಚೇಂಜಸ್ ಆಗಿಲ್ಲ. ಚೇಂಜ್ ಆಗ್ಬೇಕು ಅಂದ್ರೆ ಏನು ಚೇಂಜ್ ಇಲ್ಲ. ಅದೇ ಜೀತದಾದ ಪದ್ಧತಿನೇ ಅದ, ಗುಲಾಮ್ಗಿರಿ ಪದ್ಧತಿನೇ ಅದ. ಇನ್ನೂ ನಾವೇನು ಚೇಂಜ್ ಆಗಿಲ್ಲ. ಸ್ವತಂತ್ರ ಸಿಕ್ಕು 80 ವರ್ಷ ಆದ್ರೂ ನಮಗೇನು ಏನು ಸ್ವತಂತ್ರವಾಗೇ ಇಲ್ಲ ನಾವು. ಯಾಕಂತಂದ್ರೆ ಬ್ರಿಟಿಷರು ಮೊದಲು ಏನಪ್ಪ ಅಂದ್ರೆ ಕಪ್ಪು ಹಣ ಇಸ್ಕೊತಿರು, ಅದು ತೆರಿಗೆ ಇದು ತೆರಿಗೆ ಅಂತೇಳಿ. ಇಲ್ಲಿ ನಿಮಗೆ ನಾವು ಕೊಡ್ಲಕತ್ತೀವಿ, ಟ್ಯಾಕ್ಸ್ ಕಟ್ಲಕತ್ತೀವಿ. ನಿಮ್ಮ ಲೆಕ್ಕಕ್ಕೆ ಜವರಿಗೆ ಇಲ್ಲ, ನಿಮ್ಮ ಲೆಕ್ಕಕ್ಕೆ ಶಾಸಕರು ಜವರಿಗೆ ಸಿಂಗಾಪುರ್ ಮಾಡ್ತೀನಿ ಸರ್, ಮಾಡ್ತಾರೋ ಇಲ್ಲೋ? ಅವ್ರಿಗೆ ಈಗ ಸಾಷ್ಟಾಂಗ ನಮಸ್ಕಾರಗಳಾಗ್ತೀವಿ ಜವರಿಗೆ ಜನತೆಗೆ, ಉಸು ಮಂದಿ ನಾಗರಿಕರು. ನೋಡ್ರಿ ಇಲ್ಲಿ ಮಾಡ್ರಿ, ಅಲ್ಲಿ ಸಿಂಗಾಪುರ್, ಇದೇ ಸಿಂಗಾಪುರ್ ಸರ್. ನಾವು ರಾತ್ರಿ ಮನ್ಕೊಂಡ ಸಿಂಗಾಪುರ್ನಾಗೆ ಇರ್ತೀವಿ ಸರ್. ಮುಂಜಾನೆ ಎದ್ದು ಬಂದೇವು ಅಂದ್ರೆ ಜೋರಿಗೆ ತಿರುಗಾಡ್ತೀವಿ ಸರ್. ಹಾಗೆಲ್ಲ ತಿರುಗಾಡತ್ತೇವೆ ಅಂದರೆ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರಿಗೆ ಈಗ ನೂತನ ಸಚಿವರೇ ರೀ. ಈಗ ನೀವು ಜೋರಿಗೆ ಬರಲ್ಲ, ನೀವು ಎಲ್ಲೆಲ್ಲಿ ತಿರುಗಾಡ್ತಿರೋ ಗೊತ್ತಿಲ್ಲ, ನಿಮಗೆ ಗೊತ್ತಿರಲ್ಲ. ಏನಂತಂದ್ರೆ ನಾವು ಅಷ್ಟೇ ಸರ್, ನಾವು ಏನಾದ ಮೀಡಿಯಾದಾಗ ಅಷ್ಟೇ ಬಡ್ದಾಡ್ತೀವಿ, ಅಷ್ಟೇ ಹೋಗ್ತೀವಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನೀವೇನಾದ ಚುನಾವಣೆಗೆ ಬರ್ತಾರೆ ಕರಿಂಗೆ ದೇಕಿಂಗೆ ಅಂತ ಹೇಳ್ತಾರೆ, ವೋಟ್ ಮಾಡ್ತಾರೆ ಜನ, ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಅವರು ಬಾಯಲ್ಲಿ ಬರೋದು ಏನು ನೋಡೋಣ ಮಾಡೋಣ. ದೇಕಿಂಗೆ ಕರಿಂಗೆ ಅಂದ್ರೆ ಕನ್ನಡದಲ್ಲಿ ನೋಡೋಣ ಮಾಡೋಣ, ಇದು ಇಷ್ಟೇ ಹೇಳಿ ಅವ್ರ ಕೆಲಸ ಮುಗಿಸ್ತಾರೆ ಚುನಾವಣೆಗೆ. ನಮ್ಮ ಹೆಸರು? ನನ್ನ ಹೆಸರು ರಣಧೀರ್ ಕುಮಾರ್ ಬಿ ಕೊಂಬಿನ್ಕರ್ ಅಂತ ಹೇಳಿ ಸರ್. ಯಾವ? ನಮ್ದು ಇದೇ ಜವರ್ಗಿ ಸರ್, ಬುದ್ನಗರ್.